ಹರಕೆ ತೀರಿಸಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೋಡಿ, ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲು ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು, ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ನಲ್ಲಿರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ. ಹರಕೆ ತೀರಿಸಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೋಡಿ, ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲು ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು, ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ನಲ್ಲಿರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ. ಹರಕೆ ತೀರಿಸಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೋಡಿ, ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲು ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು, ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ನಲ್ಲಿರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ. ಹರಕೆ ತೀರಿಸಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೋಡಿ, ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲು ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು, ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ನಲ್ಲಿರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ. ಹರಕೆ ತೀರಿಸಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೋಡಿ, ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲು ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು, ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ನಲ್ಲಿರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ. ಹರಕೆ ತೀರಿಸಿ
ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣ ಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ. ಹರಕೆ ತೀರಿಸಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣ ಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ. ಹರಕೆ ತೀರಿಸಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣ ಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ. ಹರಕೆ ತೀರಿಸಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಸೇರಿದಾಗ ಹರಕೆಯನ್ನ ಹೊತ್ತಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನ ಸೀರೆ ಕೊಟ್ಟು ಹರಕೆಯಾಗಿ ಸೀರೆಯನ್ನ ಕೊಟ್ಟು ಅಣ್ಣ ಮನೆಗೆ ಪೂಜೆ ಸಲ್ಲಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಣ್ಣಮ್ಮ ದೇವಸ್ಥಾನಕ್ಕೆ ಹರಕೆಯನ್ನ ಕಟ್ಟಿಕೊಂಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಸೀರೆಯನ್ನ ಕೊಡೋದಾಗಿ ಇವತ್ತು ಗಾಂಧಿನಗರದ ಬಳಿ ಇರುವಂತಹ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಸೀರೆಯನ್ನ ಕೊಟ್ಟು ಏನು ಹರಕೆಯನ್ನ ಹೊತ್ತುಕೊಂಡಿದ್ರು ಅದನ್ನ ತೀರಿಸಿದ್ದಾರೆ.